ಇವತ್ತು ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವ. ಕಾಟೇರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು 23 ವರ್ಷಗಳು ಪೂರ್ಣ ಆಗಿದೆ. ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ವೆಡ್ಡಿಂಗ್ ಆನಿವರ್ಸರಿ 23 ವರ್ಷಗಳಾಗಿದೆ ಮದುವೆಯಾಗಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ದಂಪತಿಗೆ ಈಗ ವಿರಹ ವೇದನೆ ಕಾಡ್ತಾ ಇದೆ. ನಾನೊಂದು ತೀರಾ ನೀನೊಂದು ತೀರಾ, ಜೈಲಿನಲ್ಲಿ ಕುಗ್ಗು ಹೋಗ್ಬಿಟ್ಟಿದ್ದಾರೆ ದಾಸ. ವೆಡ್ಡಿಂಗ್ ಆನಿವರ್ಸರಿನ ಯಾವಾಗಲೂ ಕೂಡ ಬಹಳ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಲಾಸ್ಟ್ ಇಯರು ಕೂಡ ಇಬ್ರು ಡ್ಯಾನ್ಸ್ ಮಾಡಿಕೊಂಡು ಚಂದವಾಗಿ ಪಾರ್ಟಿ ಮಾಡಿಕೊಂಡು ಫ್ರೆಂಡ್ಸ್ಗಳನ್ನು ಇನ್ವೈಟ್ ಮಾಡಿಕೊಂಡು ಭಾಳ ಗ್ರ್ಯಾಂಡ್ ಆಗಿ ಅವರು ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಣೆ ಮಾಡ್ಕೊಂಡಿದ್ರು. ಬಟ್ ಈ ಬಾರಿ ಜೈಲಿನಲ್ಲಿದ್ದಾರೆ ನಟ ದರ್ಶನ್. ಸೊ ಬಹಳಷ್ಟು ವಿರಹ ವೇದನೆ ಕಾಡ್ತಾ ಇದೆ. ದರ್ಶನ್ ಇಲ್ಲ, ದರ್ಶನ್ನ ಉಪಸ್ಥಿತಿ ಇಲ್ಲವಲ್ಲ, ಜೊತೆಯಲ್ಲಿಲ್ಲ. ಈ ಟೈಮ್ನಲ್ಲಿ ವಿಶ್ ಮಾಡ್ಲಿಕ್ಕಾಗಲ್ಲ. ಮೊದಲಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ವಿಶ್ ಮಾಡೋರು ಅಥವಾ ಮಧ್ಯರಾತ್ರಿಗೆ ವಿಶ್ ಮಾಡೋದು ಹಿಂಗೆಲ್ಲ ಆಗ್ತಾ ಇತ್ತು. ಬಟ್ ಈಗ ವಿಶ್ ಮಾಡೋಕ್ಕೂ ಇಲ್ಲವಲ್ಲ, ಜೊತೆಯಲ್ಲಿಲ್ಲಲ್ಲ ಅಂತ ಬೇಸರ. ಪತ್ನಿ ಪುತ್ರನ ಜೊತೆಯಲ್ಲಿ ಒಳ ಸಂದರ್ಶನಕ್ಕೆ ಕೊನೆಗೂ ಕೂಡ ಅನುಮತಿ ಸಿಕ್ಕಿದೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರಿಂದ ಪರ್ಮಿಷನ್ ಸಿಕ್ಕಿದೆ. ವಿವಾಹ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ದರ್ಶನ್. ಅಟ್ಲೀಸ್ಟ್ ನನ್ನ ವೆಡ್ಡಿಂಗ್ ಆನಿವರ್ಸರಿ ಒಳಗಡೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ರು. ಪತ್ನಿ ಮಗನೊಂದಿಗೆ ಮಾತುಕತೆಗೆ ಅವಕಾಶವನ್ನ ಕೋರಿರ್ತಾರೆ ದರ್ಶನ್. ಮೇ 15ರಂದು ಕಾರಾಗೃಹ ಅಧೀಕ್ಷಕರಿಂದ ಪತ್ರವನ್ನ ಕೂಡ ಬರೆಯಲಾಗಿತ್ತು. ಮೇ 16ರಂದು ಅಲೋಕ್ ಕುಮಾರ್ ಭೇಟಿಯನ್ನ ಮಾಡಿರ್ತಾರೆ ವಿಜಯಲಕ್ಷ್ಮಿ ಅವರು. ಹೆಂಡತಿ ಪುತ್ರ ಸೇರಿದಂತೆ ಒಟ್ಟು 5 ಭೇಟಿ ಮಾಡಲು ಅವಕಾಶವನ್ನ ನೀಡಲಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದರ್ಶನ್ ಭೇಟಿ ಮಾಡಲಿದ್ದಾರೆ ಪತ್ನಿ. ಸುಮಾರು 30 ನಿಮಿಷಗಳ ಒಳ ಸಂದರ್ಶನಕ್ಕೆ ಡಿಜಿಪಿ ಅವರು ಅನುಮತಿ ಕೊಟ್ಟಿದ್ದಾರೆ. ಮನೆಯಿಂದ ತರುವಂತಹ ಹಣ್ಣು ತಿನಿಸುಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಕಳೆದ ಬಾರಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಅನ್ನ ಮಾಡ್ಕೊಂಡಿದ್ರು ಈ ಒಂದು ಜೋಡಿ. ಬಟ್ ಈ ಬಾರಿ ನೋಡ್ಲಿಕ್ಕೆ ಅನುಮತಿಯನ್ನ ಪಡ್ಕೊಳ್ಳುವಂತಹ ಸಂದರ್ಭ ಒದಗಿ ಬಂದ್ಬಿಟ್ಟಿದೆ ನೋಡಿ ಅವ್ರಿಗೆ. ವಿಜಯಲಕ್ಷ್ಮಿ ಅವ್ರಿಗೆ ನೋಡ್ಲಿಕ್ಕೂ ಕೂಡ ಇಲ್ಲ. ಅದು ಪರ್ಮಿಷನ್ ತಗೊಂಡು ದರ್ಶನ್ನ ನೋಡಬೇಕು ಅಂತಹ ಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ಅವರಿದ್ದಾರೆ. ಸೊ ಅರ್ಜಿ ಹಾಕೊಂಡಿದ್ರು, ದರ್ಶನ್ ಅವರು ಅರ್ಜಿ ಹಾಕೊಂಡಿದ್ರು. ಜೊತೆಗೆ ವಿಜಯಲಕ್ಷ್ಮಿ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆ್ಯನಿವರ್ಸರಿ ಇದೆ, ಭಾಳಷ್ಟು ಕುಗ್ಗು ಹೋಗಿದ್ದಾರೆ, ಸೆಲೆಬ್ರಿಟಿ ಆಗಿದ್ರು, ಈಗ ಈ ರೀತಿ ಆದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಅಟ್ಲೀಸ್ಟ್ ನಾವು ಹೋದರೆ ಅವ್ರಿಗೊಂದು ಸ್ವಲ್ಪ ಮಾನಸಿಕವಾಗಿಯೂ ಕೂಡ ಸಮಾಧಾನ ಆಗುತ್ತೆ, ಸಾಂತ್ವನದ ರೀತಿಯಾಗಿ ಆಗುತ್ತೆ. ಜೊತೆಗೆ ಅವ್ರನ್ನ ಮಾತಾಡ್ಸ್ಕೊಂಡು ಬಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಇಬ್ಬರು ಕೂಡ ಮಾಡ್ಕೊಂಡಿದ್ರು. ಅದರಂತೆ ಇವತ್ತು ಮಧ್ಯಾಹ್ನ ಹೋಗ್ತಿದ್ದಾರೆ.